ಒಂದು ಗಂಟೆ ನೆಕ್ಸ್ಟ್ ಡೇ ಅಥವಾ ಅರ್ಧ ಗಂಟೆನಲ್ಲೇ ದುಡ್ಡು ಕಟ್ ಆಗ್ತಿರೋದನ್ನ ನೀವು ಕಾಣ್ತೀರಾ. ಹಾಗಾದ್ರೆ ಕಾಲ್ ಫ್ರೆಂಡ್ಸ್, ನಾವೆಲ್ಲ ತುಂಬಾ ಜನ ಆಂಡ್ರಾಯ್ಡ್ ಫೋನ್ಸ್ ನ ಯೂಸ್ ಮಾಡ್ತಾ ಇದ್ವಿ. ಬಟ್ ಕೆಲವೊಂದು ಸೀಕ್ರೆಟ್ ಟ್ರಿಕ್ಸ್ ಗಳು ಕೂಡ ಇದೆ, ಕೆಲವೊಂದು ಸೀಕ್ರೆಟ್ ಕೋಡ್ಸ್ ಗಳು ಕೂಡ ಇದೆ. ಸೊ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರಿ ಅಂತಂದ್ರೆ ವಾ ಅಂತ ಕಮೆಂಟ್ ಮಾಡೋದು ಗ್ಯಾರಂಟಿ. ಮೊದಲನೇದಾಗಿ ಕಾಲ್ ಫಾರ್ವರ್ಡಿಂಗ್ ಸ್ಕ್ಯಾಮ್ ತುಂಬಾ ಕಡೆ ನಡೀತಾ ಇದೆ, ತುಂಬಾ ಜನ ಮೋಸ ಹೋಗ್ತಾ ಇದಾರೆ. ಫಾರ್ ಎಕ್ಸಾಂಪಲ್, ನೀವೆಲ್ಲ ರ್ಯಾಂಡಮ್ಲಿ ಕೂತ್ಕೊಂಡಿರ್ತೀರಾ, ಸೊ ಯಾವನೋ ಬರ್ತಾನೆ ನಿಮ್ಮ ಹತ್ರ, ಸ್ವಲ್ಪ ಫೋನ್ ಕೊಡಿ ಇಂಪಾರ್ಟೆಂಟ್ ಇದೆ, ನಾನೊಂದು ಕಾಲ್ ಮಾಡಬೇಕು, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮ್ ಫೋನ್ ಅನ್ನು ತಗೊಂಡು ನಂಬರ್ ಒಂದನ್ನ ಡೈಲ್ ಮಾಡ್ತಾರೆ. ಸೊ ಕಾಲ್ ಕನೆಕ್ಟ್ ಮಾಡ್ತಾರೆ ಅಥವಾ ನಿಮ್ ನಂಬರ್ ನ ಅವ್ರು ತಗೊಳ್ತಾರೆ, ಒಂದ್ಸರ್ತಿ ಈ ನಂಬರ್ ಇದೆ ಅಂತ. ಸೊ ನೆಕ್ಸ್ಟ್ ಕಾಲ್ ಫಾರ್ವರ್ಡಿಂಗ್ ಆಪ್ಷನ್ಸ್ ನ ಕೊಟ್ಬಿಟ್ಟು ಸೊ ಈ ರೀತಿಯಾಗಿರುವಂತಹ ನಂಬರ್ ನ ಹಾಕ್ಬಿಟ್ಟು ಅವರು ಕಾಲ್ ಫಾರ್ವರ್ಡಿಂಗ್ ನ ಆಕ್ಟಿವೇಟ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ ಫೋನ್ ಕೈಲಿ ಕೊಟ್ಟ ತಕ್ಷಣ ಒಂದು ಗಂಟೆ ನೆಕ್ಸ್ಟ್ ಡೇ ಅಥವಾ ಅರ್ಧ ಗಂಟೆನಲ್ಲೇ ದುಡ್ಡು ಕಟ್ ಆಗ್ತಿರೋದನ್ನ ನೀವು ಕಾಣ್ತೀರಾ. ಹಾಗಾದ್ರೆ ಕಾಲ್ ಫಾರ್ವರ್ಡಿಂಗ್ ಇಂದ ಜನ ಹೇಗ್ ಮೋಸ ಹೋಗ್ತಾ ಇದಾರೆ, ಕಾಲ್ ಫಾರ್ವರ್ಡಿಂಗ್ ನ ಹೇಗ್ ಆಕ್ಟಿವ್ ಮಾಡೋದು, ಮತ್ತೆ ನೀವು ಆಲ್ರೆಡಿ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವ್ ಇದೆ, ನಿಮ್ಗೆ ಗೊತ್ತಿಲ್ಲ ಯಾರು ಮೋಸ ಮಾಡಿದ್ರೆ ಅಂತ, ಅದನ್ನ ಕಂಡು ಹಿಡಿಯೋದು ಹೇಗೆ, ಮತ್ತೆ ಇದನ್ನ ಕಂಪ್ಲೀಟ್ಲಿ ಡಿ ಆಕ್ಟಿವ್ ಮಾಡೋದು ಕೂಡ ಹೇಗೆ ಅಂತ ತಿಳಿಸ್ಕೊಡ್ತಾ ಇದೀನಿ. ಸೊ ಮೊದಲಾಗಿ ನೀವು ಆಕ್ಟಿವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನೋ ಇಶ್ಯೂ ಇದೆ ಅಂತಂದ್ರೆ ನೀವು ಸಿಂಪ್ಲಿ ನಿಮ್ಮ ಮೊಬೈಲ್ ಡಯಲ್ ಪ್ಯಾಡ್ ಹೋಗ್ಬಿಟ್ಟು *41* ನೆಕ್ಸ್ಟ್ ಯಾವ ನಂಬರ್ಗೆ ಬೇರೆ ಯಾವ ಫೋನ್ಗೆ ನೀವು ಕರೆನ ಕನೆಕ್ಷನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಆ ನಂಬರ್ ನ ಹಾಕಿ ಹ್ಯಾಶ್ ನ ಒತ್ತಿ ಡಯಲ್ ಮಾಡಿದ್ರೆ ಎಸ್ ನಿಮ್ಮ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟ್ ನಿಮ್ಗೆ ಬರ್ತಾ ಇರುವಂತ ಕೆಲವೊಂದು ಮೆಸೇಜಸ್ ಕೂಡ ಫಾರ್ವರ್ಡ್ ಆಗುತ್ತೆ ಅಂತ ಅಂತಾರೆ. ಬಟ್ ಇದು ಡೆಫಿನೆಟ್ಲಿ ನಾನು ಟ್ರೈ ಮಾಡಿಲ್ಲ. ಇಲ್ಲಿ ಕಾಲ್ಸ್ ಗಳು ಮಾತ್ರ ಡೆಫಿನೆಟ್ಲಿ ನಿಮಗೆ ಬರೋ ಕಾಲ್ಸ್ ಗಳಲ್ಲ, ಅವರು ಕಾಲ್ ಫಾರ್ವರ್ಡ್ ಆಗುತ್ತೆ. ಸೊ ಇದನ್ನ ಅವರು ಮಿಸ್ಯೂಸ್ ಮಾಡ್ಕೊಳ್ತಾರೆ. ಲೈಕ್ ನಿಮ್ಮ ವಾಟ್ಸ್ಆಪ್ ನ ಆಕ್ಟಿವೇಟ್ ಮಾಡಬೇಕಾದ್ರೆ ನಿಮ್ ನಂಬರ್ ನ ಹಾಕ್ತಾರೆ, ಸೊ ಅವ್ರ ಕರೆ ಹೋಗುತ್ತೆ, ಅಲ್ಲಿ ಅವರು OTP ಹಾಕ್ಬಿಟ್ರೆ ಆಯ್ತು, ವಾಟ್ಸ್ಆಪ್ ಅಕೌಂಟ್ ಕ್ರಿಯೇಟ್ ಆಯ್ತು. ಸೇಮ್ ಥಿಂಗ್ ಲೈಕ್ GPay ನಲ್ಲಿ, ಫೋನ್ ಪೇ ನಲ್ಲಿ, UPI ನಲ್ಲಿ, ಬ್ಯಾಂಕಿಂಗ್ ಅಪ್ಲಿಕೇಶನ್ಸ್ ಗಳಲ್ಲಿ ಈ ಮೋಸ ಹೋಗುವ ತುಂಬಾ ಸಾಧ್ಯತೆಗಳಿದೆ. ಸೊ ಇದನ್ನ ಯಾವತ್ತೂ ಅವಾಯ್ಡ್ ಮಾಡಿ. ಇನ್ನು ಕಾಲ್ ಫಾರ್ವರ್ಡಿಂಗ್ ನಮ್ಗೆ ಯಾರಾದ್ರೂ ಮಾಡಿದಾರ, ಫೋನ್ ಬರ್ತಾನೆ ಇಲ್ಲ, ಸೊ ಇಂಥ ಸಿಚುವೇಶನ್ ಸಿಕ್ಕಾಕೊಂಡಿದ್ದೀರಾ ಅಥವಾ ನಿಮ್ ಡೌಟ್ ಇದೆ ಅಂತಂದ್ರೆ ಸಿಂಪ್ಲಿ ನೀವು *21# ಡಯಲ್ ಮಾಡಿ ಕಾಲ್ ಮಾಡಿದ್ರೆ ನಿಮ್ಮ ಇನ್ಫೋ ಸಿಗತ್ತೆ, ನಿಮ್ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವಿಟಿ ಇರುವಂತ ನಂಬರ್ ನ ಕೂಡ ತೋರಿಸುತ್ತೆ. ಸೊ ಇದು ಇತ್ತು ನನ್ನ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವಿಟಿ ಗುರು ನನ್ಗೆ ಗೊತ್ತಿಲ್ಲ ಅಂತಂದ್ರೆ ಇದನ್ನ ಡಿಆಕ್ಟಿವೇಟ್ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿದೆ. ಸಿಂಪ್ಲಿ #21*10# ಅಂತ ಡಯಲ್ ಮಾಡಿದ್ರೆ ನಿಮ್ಮ ಈ ಕಾಲ್ ಫಾರ್ವರ್ಡಿಂಗ್ ಆಕ್ಟಿವಿಟೀಸ್ ಏನಿರುತ್ತೆ ಇದನ್ನ ಕಂಪ್ಲೀಟ್ಲಿ ನೀವು ಅಲ್ಲೇ ಆರಾಮಾಗಿ ಡಿಆಕ್ಟಿವೇಟ್ ಕೂಡ ಮಾಡ್ಕೋಬಹುದು. ಸೊ ತುಂಬಾ ಸಿಂಪಲ್ ಆಗಿದೆ. ಸೊ ಇದನ್ನ ನೀವು ತಿಳ್ಕೊಳ್ಳೋದು ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಇಟ್ಕೊಳ್ಳೋದು ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಮೊದಲು ಚೆಕ್ ಮಾಡಿ ಈ ವಿಷಯನ ತಿಳ್ಕೊಂಡ್ರಿ ಲೈಕ್ ಒಂದ್ ರೀತಿ ಇನ್ಫಾರ್ಮೇಟಿವ್ ಇತ್ತು ಅಂತ ಅನ್ಸತ್ತೆ. ಇನ್ನು ಎರಡನೇದಾಗಿ ಇದೊಂದು ಚಿಕ್ಕ ಸೆಟ್ಟಿಂಗ್ ಇದೆ, ಬಟ್ ತುಂಬಾ ಜನರಿಗೆ ಇದು ಯೂಸ್ಫುಲ್ ಇದೆ. ನಿನ್ನೆ ಇದ್ರ ಬಗ್ಗೆ ಒಂದು ರೀಲ್ ಮಾಡಿದ್ದೆ. ಸ್ಟಾರ್ಟಿಂಗ್ ಫಸ್ಟ್ ಡೇ ನಲ್ಲಿ 5 ಲಕ್ಷ ಜನ ನೋಡಿದ್ರೆ, ತುಂಬಾ ಕಮೆಂಟ್ಸ್ ಗಳು ಕೂಡ ಮಾಡಿದ್ರಿ. ಸೊ ಫಾರ್ ಎಕ್ಸಾಂಪಲ್, ನೀವು ಬೈಕ್ ಮೇಲೆ ಹೋಗ್ತಾ ಇದ್ರ, ಯಾರೋ ರ್ಯಾಂಡಮ್ಲಿ ನಿಮ್ ಕಾಲ್ ಬರುತ್ತೆ. ಸೊ ಇಂಥ ಟೈಮ್ ನೀವು ನೆಕ್ ಬ್ಯಾಂಡ್ ಹಾಕೊಂಡಿರ್ಬೋದು ಅಥವಾ ಇಯರ್ಬಡ್ಸ್ ಹಾಕೊಂಡಿರ್ಬೋದು ಅಥವಾ ಏನೋ ಹಾಕೊಂಡಿಲ್ಲ ಅಂತಂದ್ರೆ ಫೋನ್ ಜೇಬಿಂದ ತೆಗೆದು ಯಾವನ್ ಇದಾನಂತ ನೋಡೋಷ್ಟರಲ್ಲಿ ಸ್ಪ್ಯಾಮ್ ಕಾಲ್ ಇರುತ್ತೆ. ಅಥವಾ ಇಯರ್ಫೋನ್ಸ್ ಹಾಕೊಂಡಿದ್ದೀರಾ, ಇಯರ್ಬಡ್ಸ್ ಹಾಕೊಂಡಿದ್ದೀರಾ ಅಂತ ಅಂದ್ರೆ ಯಾವನ್ ಗುರು ಕಾಲ್ ಮಾಡ್ತಿದ್ದೀರಾ ಅಂತ ಜಸ್ಟ್ ಇಲ್ಲೇ ಒಂದು ಟ್ಯಾಪ್ ಬಟನ್ ಮಾಡ್ಬಿಟ್ಟು ರಿಸೀವ್ ಮಾಡ್ತೀರಾ. ಬಟ್ ಅವ್ನ ಜೊತೆ ಮಾತಾಡೋರು ಬರೋದಾಗುತ್ತೆ ಅಥವಾ ಬೇರೆ ಯಾರೋ ಇರ್ತಾರೆ ಸುಮ್ಮನೆ ತಲೆ ತಿಂತಿರ್ತಾರೆ, ಅಂತ ಕಾಲ್ಸ್ ಗಳನ್ನ ಕೂಡ ನಾವು ಅಕ್ಸೆಪ್ಟ್ ಮಾಡ್ತೀವಿ. ಆದ್ರೆ ಇದನ್ನ ಫಿಕ್ಸ್ ಮಾಡೋಕೆ ತುಂಬಾ ಸಿಂಪಲ್ ಟ್ರಿಕ್ ಇದೆ. ಜಸ್ಟ್ ನಿಮ್ಮ ಗೂಗಲ್ ಡೈಲರ್ ನ ಓಪನ್ ಮಾಡಿ, ಅಥವಾ ನೀವು OnePlus ಯೂಸ್ ಮಾಡ್ತಿದ್ದೀರಾ, ಸ್ಯಾಮ್ಸಂಗ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಈ ಸೆಟ್ಟಿಂಗ್ ಸಿಗಲ್ಲ ಅಂತ ಅನ್ಕೋತೀನಿ. ಗೂಗಲ್ ಡೈಲರ್ ಹೋಗ್ಬಿಟ್ಟು ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ಸ್ ಹೋಗಿ ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ಕಾಲರ್ ID ಅನೌನ್ಸ್ಮೆಂಟ್ ಅಂತ ಇದೆ. ಸೊ ಇದ್ರಲ್ಲಿ ಹೋಗ್ಬಿಟ್ಟು ಅನೌನ್ಸ್ ಕಾಲರ್ ID ನಲ್ಲಿ ಹೋಗ್ಬಿಟ್ಟು ನೀವು ಕೆಳಗಡೆ ಓನ್ಲಿ ವೆನ್ ಯೂಸಿಂಗ್ ಅ ಹೆಡ್ಸೆಟ್ ಅಂತ ಇದೆ. ಇದನ್ನ ಚೂಸ್ ಮಾಡ್ಕೊಂಡ್ರೆ ಆಯ್ತು ಫ್ರೆಂಡ್ಸ್. ನೆಕ್ಸ್ಟ್ ಟೈಮ್ ನೀವು ಏರ್ಬಡ್ಸ್, ಹೆಡ್ಫೋನ್ಸ್ ಏನೇ ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಯಾರ ಕಾಲ್ ಮಾಡಿದಾರೆ ಆ ನಂಬರ್ ಸೇವ್ ಇತ್ತು ಅಂತಂದ್ರೆ ಆ ಹೆಸರನ್ನ ಓದಿ ನಿಮ್ಗೆ ತಿಳಿಸುತ್ತೆ. ನೆಕ್ಸ್ಟ್ ನೀವು ಏರ್ಫೋನ್ಸ್ ನ ಎಲ್ಲ ಡಿಸ್ಕನೆಕ್ಟ್ ಮಾಡಿದ್ರೆ ನಾರ್ಮಲ್ ರಿಂಗ್ ಆಗುತ್ತೆ, ಅವಾಗ ಹೆಸರು ಕರಿಯಲ್ಲ. ಬಟ್ ಇದು ಏರ್ಫೋನ್ಸ್ ಮತ್ತು ಹೆಡ್ಫೋನ್ಸ್ ಹಾಕೊಂಡಾಗೆ ತುಂಬಾ ಯೂಸ್ ಆಗುತ್ತೆ. ನನಗಂತೂ ಈ ಟ್ರಿಕ್ ತುಂಬಾ ಯೂಸ್ಫುಲ್ ಇದೆ. ಇಡಿಸ್ನಲ್ಲಿ 4ನೇ ಟ್ರಿಕ್ ಮಾತ್ರ ಸಖತ್ ವರ್ಕ್ ಆಗುತ್ತೆ ತುಂಬಾ ಜನರಿಗೆ. ಸೊ ಒಟ್ಟಾರೆ ನಮ್ಮ ಆಫೀಸ್ ಅಲ್ಲಿ 8 ಫೋನ್ಸ್ ಗಳಿದೆ. ಸೊ ಈ 8 ಫೋನ್ಸ್ ಗಳಲ್ಲಿ ಈ ಟ್ರಿಕ್ ವರ್ಕ್ ಆಗ್ತಾ ಇರೋದು ಕೇವಲ 4 ಫೋನ್ಸ್ ಗಳಲ್ಲಿ. ಇನ್ನುಳಿದ 4 ಫೋನ್ಸ್ ಗಳು ವರ್ಕ್ ಆಗ್ತಿಲ್ಲ. ಒಂದರಲ್ಲಿ ವಿವೋ ಐಕ್ಯೂನ್ ಅಲ್ಲಿ ವರ್ಕ್ ಆಗ್ತದೆ, ಮತ್ತೊಂದರಲ್ಲಿ ರಿಯಲ್ಮಿ ನಲ್ಲಿ ಕೂಡ ವರ್ಕ್ ಆಗ್ತದೆ. ಬಟ್ ಉಳಿದಿರುವಂತಹ ರೆಡ್ಮಿ ಮತ್ತು ಕೆಲವೊಂದು ಫೋನ್ಸ್ ಗಳು ವರ್ಕ್ ಆಗ್ತಿಲ್ಲ. ಬಟ್ ಕೆಲವೊಂದು ರೆಡ್ಮಿ ಫೋನ್ಸ್ ಗಳು ಕೂಡ ಈ ಟ್ರಿಕ್ ವರ್ಕ್ ಆಗ್ಬಹುದು ಅಂತ ಅನ್ಸುತ್ತೆ. ಬಟ್ ಇದನ್ನ ಟ್ರೈ ಮಾಡಿ, ತುಂಬಾ ಯೂಸ್ಫುಲ್ ಇದೆ. ಫಾರ್ ಎಕ್ಸಾಂಪಲ್, ನಿಮ್ ಫೋನ್ ನಿಮ್ಗೆ ಗೊತ್ತಿಲ್ಲದೇನೆ ಯಾರೋ ಯೂಸ್ ಮಾಡ್ತಿದ್ದಾರೆ ಏನೋ ಸೀಕ್ರೆಟ್ ಮೆಸೇಜಸ್ ಗಳನ್ನ, ಅಥವಾ ನಿಮ್ ಫೋನ್ ಅಲ್ಲಿ ಏನೇನೋ ಗೊತ್ತಿಲ್ಲದೆ ಮಾಡ್ತಿದಾರಪ್ಪ ಅಂತ ಅಂದ್ರೆ ಸೊ ಈ ಟ್ರಿಕ್ ನ ಯೂಸ್ ಮಾಡ್ಕೋಬಹುದು. ಅವ್ರು ಏನೆಲ್ಲ ಯೂಸ್ ಮಾಡಿದ್ರೆ ಯೂಸೇಜ್, ಅಪ್ಲಿಕೇಶನ್ ಪ್ರತಿಯೊಂದನ್ನ ತಿಳಿಸ್ಕೊಡತ್ತೆ. ಸಿಂಪ್ಲಿ ಡೈಲ್ ಪ್ಯಾಡ್ ಹೋಗ್ಬಿಟ್ಟು ***46# ನ ಡೈಲ್ ಮಾಡಿ ನೀವು ಇಲ್ಲಿ ಯೂಸೇಜ್ ಸ್ಟಾಟಿಕ್ಸ್ ಅಂತ ಆಪ್ಷನ್ ಸಿಗುತ್ತೆ. ಇದನ್ನ ಚೂಸ್ ಮಾಡ್ಕೊಂಡ್ರೆ ನೀವು ನೋಡ್ಕೋಬಹುದು ಕಂಪ್ಲೀಟ್ ಡೀಟೇಲ್ ಟೆಕ್ಸ್ಟ್ ಒಂದಿಗೆ. ಸೊ ಯಾವ ಟೈಮಲ್ಲಿ ಯಾವ
ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಯಾವ ಟೈಮ್ ಯೂಸ್ ಮಾಡಿದ್ರೆ ಅವನ್ ಎಲ್ಲ ಡೀಟೇಲ್ಸ್ ಗಳನ್ನ ಕೂಡ ನೀವು ಇಲ್ಲಿ ನೋಡ್ಕೋಬಹುದು. ಸೊ ಇದರಿಂದ ನಿಮ್ ಫೋನ್ ಯೂಸೇಜ್ ಕೂಡ ಎಷ್ಟು ಆಗ್ತಿದೆ, ಬೇರೆ ಯಾರು ತಗೊಂಡಿದ್ದ, ಏನ್ ಯೂಸ್ ಮಾಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ಸೊ ಅವ್ರನ್ನ ರೆಡ್ ಹ್ಯಾಂಡ್ ಅಲ್ಲಿ ಕಂಡು ಹಿಡಿಬಹುದು. ಸೊ ಇದು ತುಂಬಾ ಯೂಸ್ಫುಲ್ ಇದೆ, ತುಂಬಾ ಜನರಿಗೆ ಸೀಕ್ರೆಟ್ ಆಗಿರೋ ವಿಷಯಗಳು ಕೂಡ ಗೊತ್ತಾಗುತ್ತೆ. ಇದು ಟ್ರಿಕ್ ನಂಬರ್ 4. ಇದು ಮಾತ್ರ ಸಾಕಷ್ಟು ಜನರಿಗೆ ಯೂಸ್ಫುಲ್ ಇದೆ ಅಂತ ಹೇಳ್ಬಹುದು. ಎಷ್ಟೋ ಸರ್ತಿ ನಾವು ವಾಟ್ಸ್ಆಪ್ ಅಲ್ಲಿ ಯಾರೋ ಇಂಪಾರ್ಟೆಂಟ್ ಮೆಸೇಜ್ ಮಾಡಿರ್ತಾರೆ, ಅದೇನೋ ಸೀಕ್ರೆಟ್ ಹೇಳಿರ್ತಾರೆ, ಬಟ್ ಅದನ್ನ ಮುಚ್ಚಿ ಮರೆಯಿಂದ ಹೇಳ್ತಾರೆ, ಮತ್ತೆ ಅದನ್ನ ಡಿಲೀಟ್ ಮಾಡ್ತಾರೆ, ಅದು ಗೊತ್ತಾಗಲ್ಲ. ಇನ್ಸ್ಟಾಗ್ರಾಮ್ ಯಾರು ರೀಲ್ ಬಿಟ್ಟಿರ್ತಾನೆ, ಡಿಲೀಟ್ ಮಾಡಿರ್ತಾನೆ, ಅನ್ಸೆಂಡ್ ಮಾಡ್ತಾನೆ, ಅದು ಗೊತ್ತಾಗಲ್ಲ. ಎಷ್ಟೋ ಸರ್ತಿ ಯೂಟ್ಯೂಬ್ ವಿಡಿಯೋಗಳು ಬಂದಿರುತ್ತೆ, ಗೊತ್ತಿದೆ ನೋಟಿಫಿಕೇಶನ್ ಕ್ಲಿಯರ್ ಮಾಡ್ತೀವಿ, ಹೋಗೇ ಬಿಡತ್ತೆ, ಏನ್ ಬಂದಿತ್ತು ಅಂತ ಹುಡುಕಿದ್ರೆ ಮತ್ತೆ ಅದು ಸಿಗಲ್ಲ. ಸೊ ಇಂಥ ಟೈಮ್ ಅಲ್ಲಿ ನಿಮ್ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಿ ಸಿಂಪ್ಲಿ ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಿ. ಇದು ಕೂಡ ಕೆಲವೊಂದು ಫೋನ್ಸ್ ಗಳು ಮಾತ್ರ ನೋಡಕ್ ಸಿಗುತ್ತೆ, 90% ಸಿಗುತ್ತೆ, ಬಟ್ 10% ನೋಡಕ್ ಸಿಗಲ್ಲ. ಸೊ ಆ ಹಿಸ್ಟ್ರಿನ ನೀವು ಆನ್ ಮಾಡ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ಟೈಮ್ ನಿಮ್ಗೆ ಯಾವುದೇ ಮೆಸೇಜ್ ಬಂದು ಏನೋ ಡಿಲೀಟ್ ಮಾಡಲಿ ಅಥವಾ ಯಾವುದೇ ಕಮೆಂಟ್ಸ್ ಬಂದಿರುವಂತ ರಿಪ್ಲೈ ಆಗಿರಲಿ, ಯೂಟ್ಯೂಬ್ ನೋಟಿಫಿಕೇಶನ್ ಬಂದಿರೋ ನೋಟಿಫಿಕೇಶನ್ ಅಲ್ಲಿ ಎಲ್ಲಾ ನೋಟಿಫಿಕೇಶನ್ಸ್ ಗಳನ್ನ ಮತ್ತೆ ನೀವು ನೋಟಿಫಿಕೇಶನ್ ಹಿಸ್ಟ್ರಿನಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ, ಸೊ ಯಾರೋ ವಾಟ್ಸ್ಆಪ್ ಮೆಸೇಜ್ ಮಾಡಿದ್ರು ಅಂತಂದ್ರೆ ಅದನ್ನ ಡಿಲೀಟ್ ಮಾಡಿದ್ರು ಅಂತ ಕೂಡ ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ಲಿ ಆ ವಾಟ್ಸ್ಆಪ್ ಮೆಸೇಜ್ ಒಂದಿಗೆ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು ಕೂಡ. ಸೊ ಇದು ತುಂಬಾ ಯೂಸ್ಫುಲ್ ಇದೆ. ಈಗಿನ ದಿನದಲ್ಲಿ ಇಂಥ ಸೀಕ್ರೆಟ್ ವಿಷಯಗಳನ್ನ ಲೈಕ್ ಇಟ್ಕೊಂಡು ಮಜಾ ಮಾಡ್ತಾ ಮಸ್ತಿ ಮಾಡ್ತಾ ಇರಬಹುದು. ಸೊ ಇದು ತುಂಬಾ ಯೂಸ್ಫುಲ್ ಇತ್ತು ಅಂತ ಅನ್ಕೋತೀನಿ. ಇಡಿಸ್ನಲ್ಲಿ 5ನೇ ಟ್ರಿಕ್, ಜಾಸ್ತಿ ಯಾರು UPI ಯೂಸ್ ಮಾಡ್ತಾರೆ ಇವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಟಿಪ್ಸ್ ಗಳಿದೆ. ಫಾರ್ ಎಕ್ಸಾಂಪಲ್ ನೀವೆಲ್ಲ ಪೇ ಮಾಡಕ್ ಹೋಗಿರ್ತೀರಾ, ಏನೋ ಒಂದು ಸ್ಕ್ಯಾನ್ ಮಾಡಿ ಪೇ ಮಾಡ್ಬೇಕಾಗಿರುತ್ತೆ. ಸೊ ಇಂಥ ಟೈಮ್ ಅಲ್ಲಿ ನಿಮ್ ಜೇಬಿಂದ ಮೊಬೈಲ್ ತೆಗಿತೀರಾ, ಫೋನ್ ಪೇ, ಗೂಗಲ್ ಪೇ ಏನೋ ಓಪನ್ ಮಾಡ್ತೀರಾ. ಸೊ ಅಲ್ಲಿ ಪಾಸ್ವರ್ಡ್ ಕೊಡ್ಬೇಕಾಗತ್ತೆ, ಫೋನ್ ಅನ್ಲಾಕ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಬಿಟ್ಟು ಸ್ಕ್ಯಾನರ್ ಓಪನ್ ಮಾಡ್ಬಿಟ್ಟು ಸೊ ಇದನ್ನ ಪೇ ಮಾಡೋದು ಸ್ವಲ್ಪ ಲೇಜಿ ಆಗಿರೋ ಪೀಪಲ್ಸ್ಗೆ ಇದು ಇಷ್ಟ ಆಗಲ್ಲ. ಸೊ ಕ್ವಿಕ್ ಅಂಡ್ ಪೇ ಮಾಡಕ್ಕೆ ಸಿಂಪ್ಲಿ ನೀವೇನ್ ಮಾಡಿ, ನಿಮ್ಮ ಫೋನ್ ಪೇ ಮೇಲೆ ಟ್ಯಾಪ್ ಮಾಡಿ, ನೆಕ್ಸ್ಟ್ ಸ್ಕ್ಯಾನ್ ಅಂಡ್ ಪೇ ಇದೆ, ಇದನ್ನ ಇಟ್ಕೊಂಡು ಲೈಕ್ ಈ ರೀತಿಯಾಗಿ ನೀವು ಸೈಡ್ ತಗೊಂಡ್ರೆ ಆಯ್ತು, ನಿಮ್ಮ ಒಂದು ಶಾರ್ಟ್ ಕಟ್ ನಿಮ್ಮ ಸ್ಕ್ರೀನ್ ಮೇಲೆನೆ ಆಡ್ ಆಗುತ್ತೆ. ನೆಕ್ಸ್ಟ್ ಟೈಮ್ ಆ ಸ್ಕ್ಯಾನರ್ ಮೇಲೆ ಟ್ಯಾಪ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಸ್ಕ್ಯಾನರ್ ಓಪನ್ ಆಗಿ ಸ್ಕ್ಯಾನ್ ಮಾಡಿ ಅಂಡ್ ಪೇ ಮಾಡಕ್ಕೆ ಪಿನ್ ಹಾಕಿದ್ರೆ ಆಯ್ತು. ಸೊ ಡೈರೆಕ್ಟ್ಲಿ ಅಮೌಂಟ್ ಪೇ ಆಗತ್ತೆ. ಸೇಮ್ ಥಿಂಗ್ ನೀವು ಗೂಗಲ್ ಪೇ ಒಂದಿಗೆ ಕೂಡ ಮಾಡ್ಕೋಬಹುದು. ಇದು ತುಂಬಾ ಕ್ವಿಕ್ ಆಗಿ ನಾವು ಪೇ ಮಾಡಕ್ಕೆ, ಫ್ರೆಂಡ್ಸ್ ಅಲ್ಲಿ ಗಡಿಬಿಡಿ ಬಿಲ್ ಪೇ ಮಾಡಕ್ಕೆ ನಾವೇ ಮುಂದಾಗ್ತೀವಿ. ಸೊ ಇದು ತುಂಬಾ ಯೂಸ್ಫುಲ್. ಇನ್ನು ನೀವು ಕರೆಕ್ಟ್ ಟೈಮ್ ಅಲ್ಲಿ ಬಿಲ್ ಪೇ ಮಾಡ್ತೀರಾ ಗುರು, ಬಟ್ ನಿಮ್ ಫ್ರೆಂಡ್ಸ್ ಗೆಲ್ಲ ಎಲ್ಲೋ ಪಾರ್ಟಿ ಫಂಕ್ಷನ್ ಹೋಗಿರ್ತೀರಾ, ಅಲ್ಲಿ ಡಿವೈಡ್ ಮಾಡ್ಬೇಕಾದ್ರೆ ಅವ್ರೆಲ್ಲ ಕರೆಕ್ಟ್ ಟೈಮ್ ಅಲ್ಲಿ ಬಿಲ್ ಪೇ ಮಾಡಲ್ಲ. ಬಟ್ ಇದನ್ನ ಒಂದು ಟ್ರಿಕ್ ಆಗಿ ಯೂಸ್ ಮಾಡ್ಕೊಂಡು ನಾವು ಅವ್ರ ಕಡೆಯಿಂದ ಕರೆಕ್ಟ್ ಟೈಮ್ ಅಲ್ಲಿ ದುಡ್ಡು ಇಸ್ಕೊಳ್ಬಹುದು, ಮತ್ತೆ ರಿಮೈಂಡ್ ಕೂಡ ಮಾಡ್ಕೋಬಹುದು. ಸೊ ನೀವು ಗೂಗಲ್ ಪೇ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಸಿಂಪ್ಲಿ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸರ್ಚ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೊಂದು ನ್ಯೂ ಗ್ರೂಪ್ ಅಂತ ಕಾಣಿಸುತ್ತೆ. ಸೊ ಇಲ್ಲಿ ಯಾರ್ಯಾರು ಮೆಂಬರ್ಸ್ ಗಳು ಬೇಕು ನೋಡಿ ಅವ್ರನ್ನೆಲ್ಲ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು ಅಮೌಂಟ್ ನ ಆಡ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ದೇನೋ ಒಂದು 5,000 ರೂಪಾಯಿ ಖರ್ಚಾಗಿದೆ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಕೋಬಹುದು. ಸೊ ನಾವು ಟೋಟಲಿ 4 ಜನ ಇದೀವಿ. 5,000 ರೂಪಾಯಿ ಅಂತಂದ್ರೆ ಲೈಕ್ 1250 ಬರುತ್ತೆ. ಸೊ ಎವನ್ ಇವ್ರ ಮೇಲೆ ಟ್ಯಾಪ್ ಮಾಡ್ಬಿಟ್ಟು ಆ ಅಮೌಂಟ್ ನ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಇಲ್ಲಿ ಕೂಡ ಒಂದು ಆಪ್ಷನ್ ನ ಕೊಡ್ತಾ ಇದ್ದಾರೆ. ಸೊ ಡನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ಲಿ ಸೆಂಡ್ ರಿಕ್ವೆಸ್ಟ್ ನ ನೀವು ಕಳಿಸ್ಕೋಬಹುದು. ಸೊ ಅವರು ಇಷ್ಟೊಂದು ಪೇ ಮಾಡ್ಬೇಕಪ್ಪ ಅಂತ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಸೊ ಅವಾಗ ಸುಮ್ನೆ ನಾಚಿಕೆ ಬೇಡ ಗುರು, ಮೊದಲು ದುಡ್ಡು ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಿಮ್ ದುಡ್ಡನ್ನ ಕಳಿಸ್ತಾರೆ. ಸೊ ಪಾರ್ಟಿಗೆಲ್ಲ ಮುಂದೆ ಹೋಗಿ ಫಂಕ್ಷನ್ಸ್ ಎಲ್ಲ ಯಾರು ಮಾಡ್ತಿದಾರ, ಬಿಲ್ ಪೇ ಮಾಡ್ತಿದಾರ, ಅವ್ರಿಗೆ ಇದು ತುಂಬಾ ಯೂಸ್ಫುಲ್ ಇದೆ. ಫ್ರೆಂಡ್ಸ್, ಹಾಗಾದ್ರೆ ನಿಮ್ಗೆ ಈ 5 ಟಾಪ್ ಸೀಕ್ರೆಟ್ ಕೋಡ್ಸ್ ಗಳಾಗಿರಲಿ ಅಥವಾ ಟ್ರಿಕ್ಸ್ ಗಳಲ್ಲಿ ಯಾವ್ದು ತುಂಬಾ ಯೂಸ್ಫುಲ್ ಇತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.